ನೀವು ಕೂಡ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುತ್ತೀರಾ? ನಡೆದ ಘಟನೆಗಳನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಅಥವಾ ಇನ್ನೂ ಆಗದ ವಿಷಯಗಳ ಬಗ್ಗೆ ಚಿಂತಿಸುತ್ತಾ ಮನಸ್ಸಿಗೆ ವಿಶ್ರಾಂತಿಯೇ ಸಿಗುವುದಿಲ್ಲವೇ? ಇದನ್ನೇ ಅತಿಯಾಗಿ ಯೋಚಿಸುವುದು ಓವರ್ ಥಿಂಕಿಂಗ್ ಎಂದು ಕರೆಯುತ್ತಾರೆ. ಸಾಂಪ್ರದಾಯಿಕ ಚೀನಿ ವೈದ್ಯ ಪದ್ಧತಿ TCM ಪ್ರಕಾರ ಅತಿಯಾದ ಚಿಂತನೆ ನಮ್ಮ ಸ್ಪ್ಲೀನ್ ಅಂಗವನ್ನು ದುರ್ಬಲಗೊಳಿಸುತ್ತದೆ. ಸ್ಪ್ಲೀನ್ನ ಕೆಲಸ ಆಹಾರದಿಂದ ಶಕ್ತಿಯನ್ನು ಉತ್ಪಾದಿಸಿ ದೇಹ ಮತ್ತು ಮನಸ್ಸಿಗೆ ಪೋಷಣೆ ನೀಡುವುದು. ಆದರೆ ನಾವು ನಿರಂತರವಾಗಿ ಚಿಂತಿಸುತ್ತಿದ್ದರೆ ಸ್ಪ್ಲೀನ್ನ ಶಕ್ತಿ ನಿಧಾನವಾಗಿ ವೀಕ್ ಆಗಲು ಆರಂಭವಾಗುತ್ತದೆ. ಇದು ಮುಂದುವರಿದರೆ ಇದರಿಂದಾಗುವ ಪರಿಣಾಮಗಳು ಹಸಿವೆ ಕಡಿಮೆಯಾಗುವುದು, ಅಜೀರ್ಣ, ಹೊಟ್ಟೆ ಉಬ್ಬರ, ದೇಹದಲ್ಲಿ ಆಯಾಸ, ಏಕಾಗ್ರತೆಯ ಕೊರತೆ, ಮರೆವು, ಆತಂಕ ಮತ್ತು ನಿದ್ರೆಯ ಸಮಸ್ಯೆಗಳು. ದೀರ್ಘಕಾಲದ ಅತಿಯಾದ ಚಿಂತನೆ ಹಾರ್ಟ್ ಮತ್ತು ಲಿವರ್ ಮೇಲೂ ಪರಿಣಾಮ ಬೀರುತ್ತದೆ. ಹಾಗಾದರೆ ಇದರಿಂದ ಹೊರಬರುವುದು ಹೇಗೆ? ಮೊದಲನೇದಾಗಿ, ಎಲ್ಲವನ್ನು ನಮ್ಮ ನಿಯಂತ್ರಣದಲ್ಲಿ ಇಡಲು ಸಾಧ್ಯವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಿ. ಪ್ರತಿದಿನ ಕೆಲವು ನಿಮಿಷ ಆಳವಾದ ಉಸಿರಾಟ ಮತ್ತು ಧ್ಯಾನ ಮಾಡಿ. ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ. ಪೌಷ್ಟಿಕ ಆಹಾರ ಸೇವಿಸಿ. ನಿಮ್ಮ ಮನಸ್ಸಿನ ಭಾರವನ್ನು ವಿಶ್ವಾಸಭರಿತ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ಪ್ರತಿದಿನ ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಕಳೆಯಿರಿ. ಚಿಂತಿಸುವುದು ಸಮಸ್ಯೆಗೆ ಪರಿಹಾರವಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳುವುದೇ ಪರಿಹಾರ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ.